ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದಂತಹ ಗುಡಾನ್ನ ಅಥವಾ ಬೆಲ್ಲದನ್ನದ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ನೀವು ಊಟಕ್ಕೆ ಬಳಸುವಂತಹ ಸೋನಾ ಮಸೂರಿ ಅಕ್ಕಿನ ನೀವು ಬಳಸ್ಬೋದು. ಇದನ್ನು ಚೆನ್ನಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ. ಇದಕ್ಕೆ 3/4 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಯಿ ತುರಿ ನೀವು ಎಷ್ಟು ಬೇಕಿದ್ರೂ ಹಾಕ್ಕೊಳ್ಬೋದು, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನು ಫ್ಲೇವರ್ಗೆ 2 ಏಲಕ್ಕಿ ಹಾಗೂ 1 ಲವಂಗನ ಈ ರೀತಿ ಸ್ವಲ್ಪ ಕುಟ್ಟಿ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೆ ಮಾತ್ರ, ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. 1 ಕಪ್ ಅಷ್ಟು ಅಕ್ಕಿಗೆ ನಾನು 3 ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನು ಇದನ್ನು ಮುಚ್ಚಳ ಮುಚ್ಚಿ 3 ವಿಷಲ್ ಆಗೋ ತನಕ ಕೂಗಿಸ್ಕೊಳ್ತೀನಿ. ಇನ್ನು ಬೆಲ್ಲನ ಕರಗಿಸ್ಕೊಳ್ಳೋಣ. 1 ಕಪ್ಗೆ ಅಕ್ಕಿಗೆ 1 ಕಪ್ ಬೆಲ್ಲದ ಪುಡಿನ ಹಾಕ್ಕೊಂಡು 3/4 ಕಪ್ ಅಷ್ಟು ನೀರು ಹಾಕಿ 1 ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ತೀನಿ. ಜಸ್ಟ್ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಅಷ್ಟೇ. ನೋಡಿ, ಇದು 1 ಕುದಿ ಬರ್ತಾ ಇದೆ. ಬೆಲ್ಲನೂ ಕೂಡ ಚೆನ್ನಾಗಿ ಕರಗಿದೆ. ಇದೀಗ ರೆಡಿ ಆಯಿತು. ಪಾಕ ಬರೋ ಅವಶ್ಯಕತೆ ಇಲ್ಲ. ಇಲ್ಲಿಗ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ, ನುಣ್ಣಗೆ ಬೆಂದಿರಬೇಕು. ನಾವು ಊಟಕ್ಕೆ ಬಳಸುವ ಹಾಗೆ ಉದುರುದ್ರಾಗಿರಬಾರ್ದು, ನುಣ್ಣಗೆ ಬೆಂದಿರಬೇಕು. ಇದು ಪರ್ಫೆಕ್ಟ್ ಆಗಿದೆ. ಇನ್ನು ಇದಕ್ಕೆ ನಾವು ಬೆಲ್ಲ ಏನು ಕರಗಿಸಿಟ್ಕೊಂಡಿದ್ವಿ ಅದನ್ನು ನಾನು ಸೋಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಏನಾದರೂ ಕಲ್ಲು ಕಸ ಇದ್ದರೆ ಹೋಗಲಿ ಅಂತ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಬೆಲ್ಲ ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೂ 1/4 ಕಪ್ ಅಷ್ಟು ಬೆಲ್ಲ ಜಾಸ್ತಿ ಸೇರಿಸ್ಕೊಳ್ಬೋದು. ಇದನ್ನು ಈಗ ಕುದಿಯೋಕ್ಕಿಡೋಣ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ರೀತಿ ನಿಮಗೆ ಇಲ್ಲಿ ಗಟ್ಟಿ ಅನ್ನಿಸ್ತು ಅಂತಂದರೆ ನೀವು ಇಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ ಕುದಿಯೋಕ್ಕಿಡ್ಬೋದು. ಇನ್ನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಗೂ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ದ್ರಾಕ್ಷಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ದ್ರಾಕ್ಷಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಈ ರೀತಿ ಸ್ವಲ್ಪ ಉಪ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದರೆ ಇದು ರೆಡಿ ಆಯಿತು. ಇದನ್ನು ನಾವು ಬೆಲ್ಲದನ್ನ ಅಥವಾ ಏನು ಗುಡಾನ್ನ ಕುದಿಯೋಕ್ಕೆ ಇಟ್ಟಿದ್ವಿ ಅದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ರೆಡಿ ಆಯಿತು. ನಾನಿಲ್ಲಿ ಉಪ್ಪನ್ನ ಬಳಸಿಲ್ಲ, ನೈವೇದ್ಯಕ್ಕೆ ಮಾಡೋ ಕಾರಣ ನಾನು ಉಪ್ಪನ್ನ ಹಾಕ್ತಾ ಇಲ್ಲ. ನೀವಿಲ್ಲಿ ಹಾಗೆ ಮಾಡೋಂಗಿದ್ರೆ ಸ್ವಲ್ಪ ಉಪ್ಪನ್ನ ನೀವು ಸೇರಿಸ್ಕೊಳ್ಬೋದು. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬೆಲ್ಲದನ್ನ ಅಥವಾ ಗುಡಾನ್ನ ರೆಡಿ ಆಯಿತು. ತುಂಬಾ ಈಸಿಯಾಗಿ ಯಾರು ಬೇಕಿದ್ರೂ ಮಾಡ್ಬೋದಲ್ವಾ. ಸೊ ಬರೋ ವರಮಹಾಲಕ್ಷ್ಮಿಗೆ ನೀವು ಕೂಡ ಈ ಒಂದು ನೈವೇದ್ಯ ಮಾಡಿ ನಿಮ್ಮ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.